ಮಾಸ್ತಿಗೌಡನ ಹಳೆಯ ಮಸೀದಿ ಮತ್ತು ಕಾವಲುಗಾರ. ಕರ್ನಾಟಕದ ಮಲೆನಾಡಿನ ಅಂಚಿನಲ್ಲಿರುವ ಹಸಿರುವಾಣಿ ಎಂಬ ಪುಟ್ಟ ಗ್ರಾಮ. ಅಲ್ಲಿನ ದಟ್ಟವಾದ ಕಾಡಿನ ಮಧ್ಯೆ ಒಂದು ಹಳೆಯ ಪಾಳುಬಿದ್ದ ಬಂಗಲೆಯಿತ್ತು. ಹಳ್ಳಿಯ ಜನ ಅದನ್ನು ಮಾಸ್ತಿಗೌಡನ ಮಸೀದಿ ಎಂದು ಕರೆಯುತ್ತಿದ್ದರು. ವಾಸ್ತವವಾಗಿ ಅದು ಮಸೀದಿಯಲ್ಲ. 100 ವರ್ಷಗಳ ಹಿಂದೆ ಒಬ್ಬ ಜಮೀನ್ದಾರ ತನ್ನ ಆಸೆಗಳಿಗಾಗಿ ಕಟ್ಟಿಸಿದ ವಿಲಾಸಿ ಮನೆ. ಆದರೆ ಈಗ ಅಲ್ಲಿ ಮನುಷ್ಯರಿಗಿಂತ ಹೆಚ್ಚಾಗಿ ನಿಗೂಢತೆಗಳೇ ವಾಸವಾಗಿದ್ದವು. ಹಳೆಯ ಐತಿಹ್ಯ. ಹಳ್ಳಿಯ ಹಿರಿಯರು ಹೇಳುವ ಪ್ರಕಾರ ಆ ಮನೆಯೊಳಗೆ ಅಪಾರವಾದ ಚಿನ್ನದ ನಿಧಿಯಿದೆ. ಆದರೆ ಅದನ್ನು ಕಾಯಲು ಬ್ರಹ್ಮರಾಕ್ಷಸನೊಬ್ಬನನ್ನು ನೇಮಿಸಲಾಗಿದೆ. ಆ ರಾಕ್ಷಸ ಬೇರೆ ಯಾರೂ ಅಲ್ಲ, ಆ ಮನೆಯಲ್ಲಿ ಅನ್ಯಾಯವಾಗಿ ಕೊಲ್ಲಲ್ಪಟ್ಟ ಒಬ್ಬ ನಂಬಿಕಸ್ಥ ಸೇವಕ. ಸಾಯುವ ಮುನ್ನ ಅವನು ಕೊಟ್ಟ ಶಾಪವೇನೆಂದರೆ, ಯಾರು ನನ್ನ ಒಪ್ಪಿಗೆ ಇಲ್ಲದೆ ಈ ಹೊಸ್ತಿಲು ದಾಟುತ್ತಾರೋ ಅವರು ತಮ್ಮ ನೆರಳನ್ನೇ ಕಳೆದುಕೊಳ್ಳುವರು. ಸಾಹಸಿಗಳು. 2025ರ ಬೇಸಿಗೆಯ ಒಂದು ರಾತ್ರಿ ಬೆಂಗಳೂರಿನಿಂದ ಬಂದ 3 ಯುವಕರು ಕಿರಣ್, ಸೂರಜ್ ಮತ್ತು ಮನು ಈ ಕಥೆಯನ್ನು ಕೇಳಿ ನಕ್ಕರು. ಅವರಿಗೆ ಇದು ಕೇವಲ ಒಂದು ಮೂಢನಂಬಿಕೆ ಎಂದು ಅನಿಸಿತು. ಕ್ಯಾಮರಾ ಹಿಡಿದು ಘೋಸ್ಟ್ ಹಂಟಿಂಗ್ ಅಂದರೆ ದೆವ್ವ ಹಿಡಿಯುವ ಸಾಹಸಕ್ಕೆ ಕೈ ಹಾಕಿದರು. ಊರಿನ ಜನ ಎಚ್ಚರಿಸಿದರು, ಬೇಡಪ್ಪ, ಆ ಕಡೆ ಹೋದವರು ಯಾರೂ ಸರಿಯಾಗಿ ವಾಪಸ್ ಬಂದಿಲ್ಲ. ಆದರೆ ಕಿರಣ್ ಹೇಳಿದ, ನಾವು ಸೈನ್ಸ್ ನಂಬೋರು, ನಿಮ್ಮ ದೆವ್ವದ ಕಥೆಗಳನ್ನಲ್ಲ. ಮನೆಯೊಳಗೆ ಪ್ರವೇಶ. ರಾತ್ರಿ 12 ಗಂಟೆ. ಕಾಡಿನ ಹಾದಿಯಲ್ಲಿ ಅವರು ಸಾಗುವಾಗ ಗಾಳಿಯಲ್ಲಿ ಒಂದು ರೀತಿಯ ವಿಚಿತ್ರ ವಾಸನೆ ಇತ್ತು. ಹಳೆಯ ಹೂವುಗಳು ಮತ್ತು ಕೊಳೆತ ಮಾಂಸದ ಮಿಶ್ರಣ. ಮನೆಯ ಬಾಗಿಲು ತುಕ್ಕು ಹಿಡಿದಿತ್ತು. ಕಿರಣ್ ಆ ಬಾಗಿಲನ್ನು ಜೋರಾಗಿ ತಳ್ಳಿದಾಗ ಉಂಟಾದ ಶಬ್ದ ಇಡೀ ಕಾಡನ್ನು ಎಚ್ಚರಿಸಿದಂತಿತ್ತು. ಒಳಗೆ ಹೋದ ಕೂಡಲೇ ಅವರ ಟಾರ್ಚ್ ಲೈಟ್ ಬೆಳಗಿತು. ಗೋಡೆಗಳ ಮೇಲೆ ವಿಚಿತ್ರವಾದ ಕೆತ್ತನೆಗಳಿದ್ದವು. ಅಲ್ಲಿನ ಗಾಳಿ ಭಾರವಾಗಿತ್ತು. ಇದ್ದಕ್ಕಿದ್ದಂತೆ ಮನು ಹೇಳಿದ, ಹೇ, ನಿಲ್ಲಿಸಿ, ನನಗೆ ಯಾರೋ ಹಿಂದೆ ನಿಂತು ಉಸಿರಾಡುತ್ತಿರುವಂತನಿಸುತ್ತಿದೆ. ಸೂರಜ್ ನಕ್ಕ. ಅದು ನಿನ್ನ ಭಯ ಅಷ್ಟೇ. ಆದರೆ ಸೂರಜ್ ಕ್ಯಾಮರಾ ನೋಡಿದಾಗ ಅವನ ಮುಖ ಬಿಳಿಯಾಯಿತು. ಕ್ಯಾಮರಾದಲ್ಲಿ 3 ಇದ್ದರು, ಆದರೆ ಸ್ಕ್ರೀನ್ ಮೇಲೆ 4 ಮಂದಿಯ ನೆರಳು ಕಾಣಿಸುತ್ತಿತ್ತು. ನೆರಳುಗಳ ಆಟ. ಕಿರಣ್ ತನ್ನ ಹಿಂದೆ ತಿರುಗಿ ನೋಡಿದಾಗ ಅಲ್ಲಿ ಯಾರೂ ಇರಲಿಲ್ಲ. ಆದರೆ ಗೋಡೆಯ ಮೇಲಿದ್ದ ಅವನ ನೆರಳು ಮಾತ್ರ ನಿಧಾನವಾಗಿ ಅವನಿಂದ ದೂರ ಸರಿಯಲು ಶುರು ಮಾಡಿತು. ಇದು ವಿಜ್ಞಾನಕ್ಕೆ ನಿಲುಕದ ವಿಷಯವಾಗಿತ್ತು. ನನ್ನ ನೆರಳು, ಅದು ನನ್ನ ಮಾತು ಕೇಳ್ತಿಲ್ಲ ಎಂದು ಕಿರಣ್ ಕಿರುಚಿದ. ಆ ನೆರಳು ಗೋಡೆಯ ಮೇಲಿಂದ ಕೆಳಗಿಳಿದು ನೆಲದ ಮೇಲೆ ಹರಿದು ಹಳೆಯ ಕಪಾಟಿನ ಹಿಂದೆ ಮಾಯವಾಯಿತು. ಹಳ್ಳಿ ಜನರು ಹೇಳಿದ್ದು ನಿಜವಾಗಿತ್ತು. ಅವರು ತಮ್ಮ ನೆರಳನ್ನು ಕಳೆದುಕೊಳ್ಳುತ್ತಿದ್ದರು. ಬ್ರಹ್ಮರಾಕ್ಷಸನ ದರ್ಶನ. ಅಷ್ಟರಲ್ಲಿ ಮನೆಯ ಮಧ್ಯಭಾಗದ ಹಾಲ್ನಲ್ಲಿ ಒಂದು ದೊಡ್ಡ ಗಂಟೆ ಸದ್ದು ಮಾಡಿತು. ಅಲ್ಲಿ ಒಬ್ಬ ವ್ಯಕ್ತಿ ಕುಳಿತಿದ್ದ. ಉದ್ದನೆಯ ಗಡ್ಡ, ಮೈತುಂಬಾ ವಿಭೂತಿ, ಆದರೆ ಕಣ್ಣುಗಳಿರಬೇಕಾದ ಜಾಗದಲ್ಲಿ ಕೇವಲ ಖಾಲಿ ಗುಳಿಗಳಿದ್ದವು. ಅವನು ಹಳೆಯ ಕಾಲದ ಕನ್ನಡದಲ್ಲಿ ಮಾತಾಡಿದ. ಬಂದಿರಾ? ನೆರಳಿಲ್ಲದ ಲೋಕಕ್ಕೆ ಸ್ವಾಗತ. ನನ್ನ ಯಜಮಾನನ ಚಿನ್ನ ಬೇಕೆಂದು ಬಂದಿರೋ ಅಥವಾ ನಿಮ್ಮ ಪ್ರಾಣ ಕೊಡಲು ಬಂದಿರೋ? ಅವನು ಕೈ ಎತ್ತಿದ ಕೂಡಲೇ ಇಡೀ ಮನೆಯ ಕಿಟಕಿಗಳು ತಾವಾಗಿಯೇ ಮುಚ್ಚಿಕೊಂಡವು. ಸುತ್ತಲುವಿದ್ದ ಸಾವಿರಾರು ದೀಪಗಳು ಒಮ್ಮೆಲೆ ಉರಿದವು. ಆ ಬೆಳಕಿನಲ್ಲಿ ಸೂರಜ್ ಮತ್ತು ಮನುವಿನ ನೆರಳುಗಳೂ ಸಹ ಕಿರಣ್ನ ನೆರಳನ್ನು ಬೆನ್ನಟ್ಟಿ ಹೋದವು. ಈಗ 3 ಯುವಕರು ಬೆಳಕಿನ ಮಧ್ಯೆ ನಿಂತಿದ್ದರೂ ಅವರಿಗೆ ನೆರಳೇ ಇರಲಿಲ್ಲ. ಪರಾರಿಯಾದ ಪ್ರಾಣ. ಹೆದರಿದ 3 ಹೇಗೋ ಮಾಡಿ ಕಿಟಕಿಯ ಗಾಜುವೆಡೆದು ಹೊರಗೆ ಓಡಿ ಬಂದರು. ಕಾಡಿನ ದಾರಿಯಲ್ಲಿ ಓಡುವಾಗ ಅವರಿಗೆ ದಾರಿ ಕಾಣುತ್ತಿರಲಿಲ್ಲ. ಹಳ್ಳಿಗೆ ಬಂದ ಮೇಲೆ ಅವರಿಗೆ ನಿರಾಳವಾಯಿತು. ಆದರೆ ನಿಜವಾದ ಭಯ ಶುರುವಾಗಿದ್ದೇ ಆಗ. ಬೆಳಿಗ್ಗೆ ಎದ್ದಾಗ ಕಿರಣ್ ಕನ್ನಡಿಯ ಮುಂದೆ ನಿಂತ. ಕನ್ನಡಿಯಲ್ಲಿ ಅವನ ಮುಖ ಕಾಣಿಸುತ್ತಿತ್ತು. ಆದರೆ ಅವನ ದೇಹದ ಯಾವುದೇ ಪ್ರತಿಬಿಂಬ ಕೆಳಗೆ ಬೀಳುತ್ತಿರಲಿಲ್ಲ. ಬಿಸಿಲಿನಲ್ಲಿ ಹೋದರೂ ಅವನಿಗೆ ನೆರಳು ಬರುತ್ತಿರಲಿಲ್ಲ. ಅಷ್ಟೇ ಅಲ್ಲ, ನೆರಳಿಲ್ಲದ ಕಾರಣ ಅವನ ದೇಹ ಕ್ರಮೇಣ ಪಾರದರ್ಶಕವಾಗತೊಡಗಿತು. 1 ವಾರದ ನಂತರ ಆ 3 ಯುವಕರು ಮತ್ತೆ ಹಳ್ಳಿಯಲ್ಲಿ ಕಾಣಿಸಿಕೊಳ್ಳಲಿಲ್ಲ. ಊರಿನವರು ಹೇಳುವ ಪ್ರಕಾರ ಪ್ರತಿ ಅಮಾವಾಸ್ಯೆಯ ದಿನ ಆ ಹಳೆಯ ಬಂಗಲೆಯ ಕಿಟಕಿಗಳ ಮೇಲೆ 3 ಹೊಸ ನೆರಳುಗಳು ಓಡಾಡುತ್ತಿರುತ್ತವೆ. ಆ ನೆರಳುಗಳು ತಮ್ಮ ದೇಹಗಳನ್ನು ಹುಡುಕುತ್ತಾ ಇಂದಿಗೂ ಅಲ್ಲಿ ಅಲೆಯುತ್ತಿವೆ. ಇಂದಿಗೂ ಆ ಹಸಿರುವಾಣಿ ಗ್ರಾಮದಲ್ಲಿ ಯಾರೂ ರಾತ್ರಿ ಹೊತ್ತು ನೆರಳಿಲ್ಲದ ಜಾಗದಲ್ಲಿ ಓಡಾಡುವುದಿಲ್ಲ. ಏಕೆಂದರೆ ಒಮ್ಮೆ ನೆರಳು ಹೋದರೆ ಮನುಷ್ಯ ಕೇವಲ ಒಂದು ನೆನಪಾಗಿ ಉಳಿಯುತ್ತಾನೆ. ಗಮನಿಸಿ, ಇದು ಕಾಲ್ಪನಿಕ ಕಥೆ. ಜನಪದ ಮತ್ತು ಹಾರರ್ ಅಂಶಗಳನ್ನು ಸೇರಿಸಿ ಬರೆಯಲಾಗಿದೆ. ಇನ್ನು ಹೆಚ್ಚಿನ ಕಥೆಗಳಿಗಾಗಿ ಟ್ರೆಂಡ್ ಕನ್ನಡ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ
ಮತ್ತೆ ಹೊಸದೊಂದು ಕಥೆಯ ಜೊತೆಗೆ ನಿಮ್ಮನ್ನು ಸೇರುತ್ತೇನೆ. ಧನ್ಯವಾದಗಳು.